ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ವಿಡಿಯೋನ ಇವತ್ತೇ ಫಸ್ಟ್ ನೋಡ್ತಾ ಇರೋದಾದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ರಂಜು ಸಿಂಪಲ್ ಲೈಫ್ ಸ್ಟೈಲ್. ಇವತ್ತು ಭಾನುವಾರದ ಫುಲ್ ಡೇ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಎದ್ದು ಒಂದು ರೌಂಡು ತೋಟದೊಳಗೋದೆ. ಅಲ್ಲಿ ಸ್ವಲ್ಪ ಕಾಯಿಗಳು ಬಿದ್ದಿರ್ತಾವಲ್ಲ, ಅವನ್ನೆಲ್ಲ ಒಂದು ಕಡೆಗೆ ಎತ್ತಾಕಿದೆ. ಎಲ್ಲವೂ ಒಂದು ಕಡೆ ಗುಡ್ಡೆ ಹಾಕಿದೆ. ಸ್ವಲ್ಪ ಜಾಸ್ತಿ ಇದ್ವು, ಬೇರೆ ಬೇರೆ ಮರದಲ್ಲೆಲ್ಲ ಜಾಸ್ತಿ ಇದ್ವು. ಅದಕ್ಕೆ ಅವನು ಯಾವನು ಒಂದೇ ಸಲ ಎತ್ಕೊಂಡು ಹೋಗೋಕ್ಕಾಗಲ್ಲ, ಚೀಲ ತರಬೇಕು. ಮರದಲ್ಲೇ ನೀರಿಂಗಿ ಕೊಬ್ಬರಿ ಆಗಿಬಿಟ್ಟಿತ್ತು ಈ ಕಾಯಿ. ಅದನ್ನು ಮತ್ತೆ ಒಂದು ಸುಳ್ಪಟೆಲೆ ತೊಗೊಂಡು ಮನೆ ಕಡೆ ಹೊರಟೆ. ನನ್ನ ಜೊತೆ ನನ್ನ ಬೆಕ್ಕು ಬಂದುಬಿಟ್ಟಿತ್ತು ಜೊತೆಗೆ. ನಾನು ಹಿಂದಿಂದೇನೇ ಓಡಾಡುತ್ತೆ ಇದು. ಇವತ್ತು ನಮ್ಮ ಮನೇಲಿ ಚಿಕನ್ ಮತ್ತು ಚಪಾತಿ ಮಾಡಿದ್ವಿ. ಬಂದು ನನಗೆ ಹೊಟ್ಟೆ ಹಸಿತೈತೆ ಅಂತ ತಿಂದೆ. ಆಮೇಲೆ ನೆನ್ನೆ ತೊಗೊಂಡು ಬಂದಿದ್ದು ಮರ್ಗೆಣ್ಸಲ್ಲಿ 2 ತುಂಡು ಹಂಗೆ ಇಟ್ಟಿದ್ದೆ, ನಾಳೆ ಬೇಯಿಸೋಕ್ಕೆ ಅಂತ. ನೆನ್ನೆ ಸ್ವಲ್ಪ ಬೇಯಿಸಿದ್ವಿ, ಇವತ್ತು ಮತ್ತೆ ಬೇಯಿಸೋಕ್ಕೆ ಅಂತ ಕಟ್ ಮಾಡ್ತಾಯಿದ್ದೀನಿ. ನನಗೆ ಮರ್ಗೆಣ್ಸಲ್ಲಿ 3 ಥರ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಒಂದು ಹಂಗೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಹಂಗೆ ತಿನ್ನೋದು, ಏನು ಅದ್ರ ಜೊತೆ ಏನೂ ಸೇರಿಸ್ಕೊಂಡಂಗೆ. ಇನ್ನೊಂದು ಅದಕ್ಕೆ ಚಟ್ನಿ ಮಾಡ್ಕೊಂಡು ತಿನ್ನೋದು, ಕಾಯಿ ಚಟ್ನಿ ಮಾಡಿಕೊಂಡು. ಇನ್ನೊಂದು ಆಲೂಗಡ್ಡೆ ಪಲ್ಯ ಥರ ಮಾಡೋದು. ಸ್ವಲ್ಪ ಜಾಸ್ತಿ ಗೆಣಸನ್ನ ಸ್ವಲ್ಪ ಕದ್ರ ಅಂತಲ್ಲ, ಸ್ವಲ್ಪ ಬೇಯಿಸ್ಕೊಂಡು, ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡು ಅದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಉರಿಕಿ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ, ಕಾಯಿ ಹಾಕಿ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೇಯಿಸ್ಕೊಂಡಿರೋ ಗೆಣಸು ಹಾಕ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ವ ಆ ಥರ ಮಾಡಿಕೊಂಡು ತಿನ್ನೋಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆ ಥರ ಚೆನ್ನಾಗಿರುತ್ತೆ. ನಾನು ಗೆಣಸನ್ನ ತೊಳೆದ್ಬಿಟ್ಟು ಬೇಯಿಸ್ಬಿಡ್ತಾಯಿದ್ದೀನಿ. ಇವತ್ತು ಭಾನುವಾರ ಆಗಿದ್ದರಿಂದ ನಾನು ನನ್ನ ತಂಗಿ ಇಬ್ಬರು ಮನೆ ಹತ್ರನೇ ಇದ್ವಿ. ಅದಕ್ಕೆ ಸ್ವಲ್ಪ ಬಟ್ಟೆ ಇದ್ವು, ಇಬ್ಬರು ಸೇರಿ ಒಗ್ದಾಕಿದ್ವಿ. ಆಮೇಲೆ ಅದು ಬಟ್ಟೆ ಒಗೆದು ಆಗೋ ಅಷ್ಟರಲ್ಲಿ ಗೆಣಸು ಬೇಯ್ದಿತ್ತು. ನನ್ನ ತಂಗಿ ಅದನ್ನ ನೀರನ್ನ ಸೋಸಿ ಎತ್ತಿಟ್ಟಿದ್ಲು. ಬಂದು ಹೊಟ್ಟೆ ಚೂರು ಅಂತ ಇತ್ತಂತ ಸ್ವಲ್ಪ 2 ಪೀಸ್ ಹಾಕೊಂಡು ತಿಂದೆ. ತಿಂದು ನಮ್ಮಮ್ಮ ಕೆಲ್ಸಕ್ಕೆ ಲೇಟ್ ಆಯ್ತಂತ ಅರ್ಧಂಬರ್ಧ ಕರ್ಬೇವಿನ ಸೊಪ್ಪು ಸೋಸಿಟ್ಟು ಹೋಗಿತ್ತು ಸಾಂಬಾರು ಪುಡಿ ಮಾಡ್ಸೋಕ್ಕೆ ಅಂತ. ಅದನ್ನು ಫುಲ್ ನೀಟಾಗಿ ಸೋಸ್ಬಿಟ್ಟು ಅದನ್ನು ಬಿಸಿಲಿಗಿಟ್ಟೆ ಒಣಗಕ್ಕೆ. ಇವತ್ತು ಮಧ್ಯಾಹ್ನದ ಸಾಂಬಾರಿಗೆ ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ರು ನಮ್ಮಮ್ಮ. ಅದಕ್ಕೆ ಇವತ್ತು ಹುಳ್ಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ 1-2 ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, ಲವಂಗ, ಕಾಯಿ, ಸಾಂಬಾರು ಪುಡಿ ಹಾಕೊಂಡು ರುಬ್ಕೊತೀನಿ. ನಮ್ಮ ಮನೆಗಳಲ್ಲೆಲ್ಲ ಹುಳ್ಳಿಕಾಳು ಸಾಂಬಾರು, ಮೊಳಕೆ ಹುಳ್ಳಿಕಾಳು ಸಾಂಬಾರು ಅಂದರೆ ಫುಲ್ ಫೇವ್ರೇಟ್ ಎಲ್ರಿಗೂ. ಇಷ್ಟ ಇಲ್ಲ ಅಂತ ಹೇಳೋದೇ ಇಲ್ಲ. ನಮ್ಮ ಮನೇಲಿ 4 ಜನ ಇದ್ದೀವಿ, 4 ಜನಕ್ಕೂ ಫುಲ್ ಫೇವ್ರೇಟ್. ಆಮೇಲೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಗ್ಯಾಸ್ ಆನ್ ಮಾಡಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, 1 ಈರುಳ್ಳಿ, 1 ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರ ಹುರ್ಕೊಂಡು ಅದಕ್ಕೆ ಮೊಳಕೆ ಕಾಳನ್ನ ತೊಳೆದು ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಹುರ್ಕೊಳ್ಳುವಾಗಲೇ ಉಪ್ಪನ್ನು ಹಾಕ್ಕೊತೀನಿ ನಾನು. ಅದು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹುಯ್ದು, ನನಗೆ ಎಷ್ಟು ಅಂದರೆ ಗಟ್ಟಿ ಇರಬೇಕಾ ಸಾಂಬಾರು ತೆಳ್ಳಗಿರ್ಬೇಕಾ ನೋಡ್ಕೊಂಡು ಎಷ್ಟು ಕರೆಕ್ಟಾಗಿ ನೀರು ಹಾಕ್ಕೊಂಡು ಹಚ್ಕೊಂಡು ಕುಕ್ಕರ್ ಬಾಯಿ ಮುಚ್ಚಿ 1-2 ವಿಷಲ್ ಹೊಡೆಸ್ಕೊತೀನಿ. ಅದಾದಮೇಲೆ ಸಾಂಬಾರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿಬಿಟ್ಟು ಅಂದರೆ ಬಸಿದು
ಕಾಳಿಗೆ ಕಾಯಿ ಹಾಕಿ ಅದರಲ್ಲೇ ತಿರುವ್ತೀನಿ. ನನ್ನ ಗಿಡಗಳಿಗೆ ಪಾಟಲ್ಲಿರೋ ಗಿಡಗಳಿಗೆ ಅಲ್ಲೇ ನೀರು ಹಾಕಿ 2 ದಿನ ಆಗಿತ್ತು. ಅದಕ್ಕೆ ಒಣಗಿತ್ತು ಮಣ್ಣೆಲ್ಲ ಅಂತ ನೀರು ಹಾಕ್ದೆ ಎಲ್ಲಕ್ಕೂ. ಇನ್ನು ಮಿಕ್ಕಿದ ನನ್ನ ಇವತ್ತಿನ ಟೈಮ್ನೆಲ್ಲ ನಮ್ಮ ಅಕ್ಕರ ಜೊತೆ ನನ್ನ ತಂಗಿ ಜೊತೆ ಎಲ್ಲ ಹರಟೆ ಹೊಡೆದು ಕಳೆದೆ. ಮತ್ತು ನನ್ನ ಮಕ್ಳ ಜೊತೆ ಆಟಾಡಿದೆ. ನೈಟ್ಗೆ ಇವತ್ತು ಅಡುಗೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ರಿಂದ ನೈಟ್ ರೈಸ್ ಮಾಡ್ಕೊಂಡೆ ಅಷ್ಟೇ. ಮತ್ತು ನಮ್ಮ ಅಕ್ಕನ ಹತ್ರ ಮೆಹಂದಿ ಹಾಕಿಸ್ಕೊಂಡೆ ಕೈಗೆ, ಸುಮ್ಮನೆ ಬೇಜಾರಾಗ್ತಾಯಿತ್ತು ಅಂತ. ನಮ್ಮ ಅಕ್ಕ ಮೇಕಪ್ ಆರ್ಟಿಸ್ಟ್ ಪ್ಲಸ್ ಮೆಹಂದಿ ಆರ್ಟಿಸ್ಟ್. ಇಲ್ಲಿಗೆ ನನ್ನ ಭಾನುವಾರದ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.